ಜನವರಿ 22ರಂದು ರಾಮಲಲ್ಲಾ ಪ್ರತಿಷ್ಠಾಪನಾ ಕಾರ್ಯಕ್ರಮ ನೆರವೇರಲಿದ್ದು ನಿನ್ನೆ ರಾಮಮಂದಿರದ ಪ್ರಾಂಗಣಕ್ಕೆ ರಾಮಲಲ್ಲಾ ಮೂರ್ತಿಯ ಪ್ರವೇಶ ಆಗಿದೆ. ರಾಮಲಲ್ಲಾ ಮೂರ್ತಿಯ ಪ್ರವೇಶ ರಾಮ ಮಂದಿರದ ಪ್ರಾಂಗಣಕ್ಕೆ ಜನವರಿ 22ರಂದು ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ. ಇದೀಗ ರಾಮ ಮಂದಿರದ ಪ್ರಾಂಗಣಕ್ಕೆ ನಿನ್ನೆಯೇ ಪ್ರವೇಶ ಆಗಿತ್ತು ರಾಮಲಲ್ಲಾ ಮೂರ್ತಿ. ಇವತ್ತು ಗರ್ಭಗುಡಿಯಲ್ಲಿ ರಾಮಲಲ್ಲಾ ಮೂರ್ತಿಯನ್ನ ಇರಿಸಲಾಗುತ್ತೆ. ಮೈಸೂರಿನ ಶಿಲ್ಪಿ ಅರುಣ್ ಕೆತ್ತಿರುವಂತಹ ರಾಮಲಲ್ಲಾ ಮೂರ್ತಿಯ ಪ್ರತಿಷ್ಠಾಪನೆ ಗರ್ಭಗುಡಿಯಲ್ಲಿ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತಿರುವಂತಹ ಮೂರ್ತಿಯನ್ನೇ ಪ್ರತಿಷ್ಠಾಪಿಸಲಾಗುತ್ತೆ. ಜನವರಿ 21ರವರೆಗೂ ಕೂಡ ಅಯೋಧ್ಯೆಯಲ್ಲಿ ಪೂಜೆ ಪುನಸ್ಕಾರಗಳು ನೆರವೇರುತ್ತೆ. ಇನ್ನು ರಾಮನ 150 kg ತೂಕದ ಮೂರ್ತಿಯನ್ನ ರಾಮಲಲ್ಲಾ ವಿಗ್ರಹವನ್ನ ಯಾವ ರೀತಿ ತಗೊಂಡು ಬರಲಾಗಿತ್ತು ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಅತ್ಯಂತ ಎಚ್ಚರಿಕೆಯಿಂದ, ಯಾಕಂದ್ರೆ ಇದು ಕಲ್ಲಿನಿಂದ ಕೆತ್ತಿರುವಂತಹ ಮೂರ್ತಿ, ಮತ್ತೆ ಮೂರ್ತಿ ಪ್ರತಿಷ್ಠಾಪನೆಯ ಸಂದರ್ಭ ಯಾವುದೇ ರೀತಿಯ ಅಚಾತುರ್ಯ ಕೂಡ ಆಗಬಾರ್ದು. ಹೆಚ್ಚಿನ ಒಂದು ರಕ್ಷಣೆಯಲ್ಲಿ ತೆಗೆದುಕೊಂಡು ಬರಲಾಗಿರೋದು. ದೇವಾಲಯದ ಪ್ರವೇಶ ಸಂದರ್ಭದಲ್ಲೂ ಕೂಡ ಅರುಣ್ ಯೋಗಿರಾಜ್ ಉಪಸ್ಥಿತರಿದ್ದರು. ನಮ್ಮ ಕನ್ನಡದ ಹೆಮ್ಮೆಯ ಶಿಲ್ಪಿ ಅರುಣ್ ಯೋಗಿರಾಜ್ ಉಪಸ್ಥಿತಿ. ರಾಮಲಲ್ಲಾ ವಿಗ್ರಹ ದೇವಾಲಯ ಪ್ರವೇಶ ಸಂದರ್ಭದಲ್ಲಿ ಶಿಲ್ಪಿಯ ಉಪಸ್ಥಿತಿ ಇತ್ತು. ಸಿಬ್ಬಂದಿಗೆ ವಿಗ್ರಹ ಸ್ಥಳಾಂತರ ವೇಳೆ ಅರುಣ್ ಮಾರ್ಗದರ್ಶನವನ್ನು ಕೂಡ ಕೊಟ್ಟಿದ್ದಾರೆ. ರಾಮ ಮಂದಿರದ ಪರಿಸರದ ಒಳಗಡೆ 12 ಧಾರ್ಮಿಕ ವಿಧಿವಿಧಾನ ಕೂಡ ನೆರವೇರಿಸಲಾಗಿದೆ. ಇಂದಿನಿಂದ ಜಲಾಧಿವಾಸ, ಧಾನ್ಯಾಧಿವಾಸ ಸೇರಿ ಆದಿವಾಸ ಪ್ರಕ್ರಿಯೆ, ಜೊತೆಗೆ ನೀರು, ಧಾನ್ಯ, ತುಪ್ಪ, ಹಣ್ಣು, ಗಂಧ ಹೀಗೆ 12 ವಿವಿಧ ವಸ್ತುಗಳಲ್ಲಿ ಮೂರ್ತಿಯನ್ನ ಮುಳುಗಿಸಿಡಲಾಗುತ್ತೆ. ಅದೆಲ್ಲವೂ ಕೂಡ ವಿಗ್ರಹ ಪ್ರತಿಷ್ಠಾಪನೆಯ ಸಂದರ್ಭ ಪಾಲಿಸಲೇಬೇಕಾದಂತಹ ಧಾರ್ಮಿಕ ವಿಚಾರಗಳು. ವಿಧಿವಿಧಾನ ಬಳಿಕ ಮೂರ್ತಿಗೆ ಚೈತನ್ಯ ನೀಡುವಂತಹ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೆಯುತ್ತೆ. ಅಲ್ಲಿ ತನಕ ಅದು ಮೂರ್ತಿ ಆಗಿರುತ್ತೆ. ಯಾವಾಗ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ ಅಲ್ಲಿಂದ ಅದು ದೇವರ ವಿಗ್ರಹ ಆಗತ್ತೆ.